ಕಪಟ ಯುದ್ಧದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪರಿಸಿ ಘೋರ ಕಷ್ಟ ಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ನನ್ನ ತೊಡೆತಟ್ಟಿ ಕರೆದನಲ್ಲ ಆ ಕುನ್ನಿ ಕೌರವ ಆಗಲೂ ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಅನುಭವಿಸಿದ್ದಾಗಲೂ ಶಾಂತಿ. ಧರ್ಮನಂದನ ಇದನ್ನೆಲ್ಲ ಸ್ಮರಿಸಿ ನಮಗೆ ಫಲವೇನು? ಕುರು ರಕ್ತ ಪಾನವನ್ನು ನಮ್ಮ ಪಂಥವನ್ನು ಹೊರತು ನಮಗೆಲ್ಲಿದ ಶಾಂತಿ? ನಮಗೆಲ್ಲಿದ ಶಾಂತಿ? ಸಹೋದರ, ಶಾಂತನಾಗು ಸಹೋದರ. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವುದೆಂದು ಅಭಯ ಕೊಟ್ಟಿರುವನು. ಇನ್ನೇನು ಅರ್ಜುನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಆಲೋಚಿಸೋಣ. ಶಾಂತನಾಗು ಸಹೋದರ. ಪ್ರಣಾಮಗಳನ್ನು ಸ್ವೀಕರಿಸದೇವ. ಎಲ್ಲರಿಗೂ
ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ ಅಭಿಮತವೇ ಧರ್ಮವೆಂದು ಹಗಲಿಲ್ಲ ಹಂಬಲಿಸುವ ಜೂಜಿನ ವ್ಯಾಮೋಹವು ಕಳೆಗೆ ಕೊನೆಗೆ ಧರ್ಮ ಪತ್ನಿಯನ್ನೇ ಜೂಜದಲ್ಲಿ ಪಣವಾಗಿಟ್ಟಿಸುವ ಧರ್ಮ ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಬಂಡಿ ಬಂಡಿ ಕೂರನ್ನು ತಿನ್ನುತ್ತಿದ್ದ ಭಟ್ಟ ಬಕನೆ ಕೊಂದ ಧೋರ ತಂಡ ನಿನಗೆ ಬೇಕು ಈ ಘಟದಂಡ ಪಾಠ ಫಲ್ಗು ಧನಂಜಯ ಕಿರೀಟಿ ದಶನಾಮಧೇಯಗಳು ಅಷ್ಟೇ ಅಲ್ಲದೆ ಪರಶಿವನನ್ನೇ ಇನ್ನು ವಿರಾಟನ ಮನೆಯಲ್ಲಿ ಈ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರಿಗೆ ನಾಟ್ಯವನ್ನು ಹೇಳಿಕೊಡುತ್ತಿದ್ದ ಮಹಾವೀರರೇ ನೀವು. ನಿಮಗೆ ಬೇಕು ಈ ಗಾಂಡಿವ ಇದನ್ನು ಬಿಟ್ಟು ಕೈಗೆ ಬಳೆ ಬಳೆಯನ್ನು ಹಾಕಿ. ಇವುಗಳು ನನ್ನ ಪತ್ನಿ. ಛೇ ಅಣ್ಣ ನನ್ನ ಪತಿಗಳೇ ನನ್ನ ಪಾಲಿನ ಮೃತ್ಯು ಇವರೇ ನನ್ನ ಮೃತ್ಯು ಸ್ವರೂಪರು. ನನ್ನ ಕತ್ತಿಗೆ ಈಡೇರಬೇಕಾದರೆ ನಿನ್ನೊಬ್ಬರನ್ನು ಹಾಕಿದರೆ ಸಾಕಣ್ಣ. ನಾನೇ ಅಣ್ಣ ನಿನ್ನ ತಂಗಿಗೆ ನೀನು ಸಹಾಯ ಮಾಡದೆ ಹೋದರೆ ಸಹಾಯವನ್ನು ಮಾಡದೆ ಹೋದರೆ ಪುತ್ರಿಯಾಗಿ ಜನಿಸಿದ ನಾನು ನೀಯಲ್ಲೇ ಪ್ರಾಣ ಕಳೆದುಕೊಳ್ಳುವೆನು. ಇದು ನಿನ್ನ ಪಾಲುದಾರಿಕೆ ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಗ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಕೇಳಲಿಲ್ಲವೇ? ಕೇಳಿದೆ ಕೇಳಿದೆ ಕೇಳಿ ಅದರಿಂದ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು, ಪತಿಗಳಾದ
ನಿಮ್ಮೈವರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಗೃಹಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಅಡಗಲಿ ನಿನ್ನೀ ಕುವಕ ಕಂಠದ ಕೆಳಗಿರುವಂತೆ ಕಣ್ಣೀರ ಕರೆಯುವುದೇ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರ ಬದಲಾಗಿ ಹಾಗೆ ಎಣ್ಣಿರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಗಂಬನಿಯಂ ತರಿಸುವೆ. ಕಾಲನೆ ಕೌರವನ ಕಲಕಿ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಅಗೆದು ದುಶ್ಯಾಸನನ ಒಡಲ ಕುಡಿಗಟ್ಟಿ ಪಾತಕಿ ದುರ್ಯೋಧನನ ಉಪದಸುತ್ತೆ ಪಟ್ಟಿಸುವೆನು ಈ ನಿನ್ನ ಕುಡಿದ ಪಡೆದಿರುವೆತೆಯ ನರಕ ಮರ್ದನ ಭೀಮಸೇನ ಕೇಳಿದ
ಸರ್ಪಕ್ಕೆ ಹಾಲು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ಪರಿಚಯ ಇಂತಹ ಸಂಧಿ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಿನ್ನ ಹತಕ್ಕೆ ಸಹೋದರನ್ನು ಕಳೆದುಕೊಂಡು ಸರಿಯಾದ 99 ಮಂದಿ ಸಹೋದರನ್ನು ಕನಿಕರವಿಲ್ಲದೆ ಕತ್ತರಿಸಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲ ಮಾಡಿದ ಆ ದುರ್ಯೋಧನ 99 ಮಂದಿ ಸಹೋದರನ್ನು ಬಸನೆ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಗೋಡಿಯಲ್ಲಿ ಮುಳುಗಿಸುತ್ತಿದ್ದು ನಿನ್ನ ಹತಭಾಗ್ಯ ಸಹೋದರ ಮುಂದೆ ಗೈದ ಪ್ರತಿಜ್ಞೆ ಏನಾಯಿತು? ಗೈದ ಛಲವೇನಾಯಿತು? ಗೈದ ಆರ್ಭಟವೇನಾಯಿತು? ಶಕುನಿ ಈ ಸೋಮರರಾದ ಸಗುನಿ ಆಸ್ವಾದನೆಯನ್ನೇ ಅಲ್ಲಗಳಿಸುವ ನಮ್ಮ ಮರಳುಗಳೇ ಏನಿ ಕುಹಕ ಗಂಟದ ಕಳೆಯಾಗಿ ಜ್ವಾಲೆಯನ್ನೇ ಪ್ರಚೋದಿಸುತ್ತಿರುವ ಇದರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಸೊಪ್ಪನೆ? ಚಿಂತೆ ಏಕೆ ಗುರುರಾಜ, ಚಿಂತೆ ಏಕೆ? ಕುತವ ಜರಾಸಂಧ ಕೃತವರ್ಮ ಸೈನ್ಯ ಸಮೇತ ನಿನ್ನ ಸಹಾಯಕ್ಕೆ ಹೊರಟರೆಂದು ಈಗ ತಾನೇ ದೂತನು ಸಮಾಚಾರವನ್ನು ತಂದಿರಲ್ಲ. ಚಿಂತೆ ಹೇಗೆ, ಚಿಂತೆ ಹೇಗೆ ಗುರುರಾಜ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಸೊಪ್ಪನೆ. ಈ ದುರ್ಯೋಧನನು ಅಸಹಾಯ ಕ್ರೂರನು ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲರಾದನು. ನಾತೀರ್ತೆ ಸಹಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಆತನ ಮಾತನ್ನು ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಅವನ ಮಾತು ಪರಿಗ್ರಹವಲ್ಲ. ಈಗ ಸಂಧಿಗೆ ಸಮ್ಮತಿಸಲು
ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಶಾಂತಿಗಾಗಿ ಇಲ್ಲಿಗೆ ಬಂದಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅವಮಾನ, ನೀನು ಭಕ್ತಿ ವೈರಾಗ್ಯಗಳ ನೆಪದಿಂದ ಕುಂಠಿತನಾಗಿ ಈ ಅವಮಾನವನ್ನು ಹೇಗೆ ಸಹಿಸುವ ಸುಯೋಧನ? ಹೇಗೆ ಸಹಿಸುವೆ? ಪೀಠದಲ್ಲಿ ಕುಳಿತು ಈ ದೀನನ ಆತಿಥ್ಯವನ್ನು ಸ್ವೀಕರಿಸುತ್ತಂತೆ. ಆಗಬಹುದು ಮಿತ್ರ. ಈ ದೇಹವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಬೇರೇನೂ ಇಲ್ಲವಲ್ಲ ದೇವ? ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಪ್ರಿಯವಾದ ಆಹಾರವನ್ನು. ಹಿಂದೆ ನಾನು ರಾಮ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆಡಿಸುತ್ತಿದ್ದ ಹಣ್ಣಿನ ಸವಿರುಚಿಯನ್ನು ನಾನಿನ್ನು ಮರೆತಿಲ್ಲ ಮಿತ್ರ. ಅಂತೆಯೇ ಭಕ್ತನಾದ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ನನಗೆ ಈಗಲೂ ಸಂಚರಿಸಿದೆ. ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನೇ ಕೊಡುವುದರ ಕುಶಲವಾಗಿ ಅನುಗ್ರಹದಿಂದ ಸರ್ವರೂ ಕ್ಷೇಮವಾಗಿರುವುದು ಪರಮಾತ್ಮ. ಆದರೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ತಮ್ಮ ದರ್ಶನವಿತ್ತೆಯ ತಂದೆ, ತಮ್ಮ ಪಾದಧೂಳಿನಿಂದ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪುನೀತ್ ಪರಮಾತ್ಮ ಎಷ್ಟು ಕೊಂಡಾಡಿದರೂ ಸಾಲು. ಇಂದ್ರ ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ರಾಜಾದಿರಾಜ ರಾಜಮಾತಂಡ ತೇಜ ಚಲದಂಕ ಮಲ್ಲ ದುರ್ಯೋಧನ ಸಾರ್ವಭೌಮಾಕ್ಕಿ ಗೌತರಾಜ್ ದುರ್ಯೋಧನ ಸಾರ್ವಭೌಮಾಕ್ಕಿ ದುರ್ಯೋಧನ ಸಾರ್ವಭೌಮಾಕ್ಕಿ ಸಪ್ತ ಲಾಂಛನದ ಭಕ್ತರಲ್ಲಿ ಚಣತಾಡಿ ದಿಗ್ವಿಜಯವನ್ನು ಧಿಕ್ಕರಿಸಿ ವಾಗ್ಗರ ಬಿರುಗಾಳಿಗೆ ಮೆಚ್ಚದೆ ಸರೆಯನ್ನೇ ಹೋಮಾನದಿಂದ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಶತದ ಶೋಭವನ್ನು ಈ ಹಸ್ತಿನಾದೀಶ್ವರ, ಈ ಪ್ರಚಂಡಕಾರೇಶ್ವರ, ಈ ದುರ್ಯೋಧನಗೆ ಮಂಗಳವಾಗಲಿ. ಹೆದರ್ಬಿದ್ದ ಹೆದವಾಳಿಗಳ ಕುತ್ತಿಗೆಯನ್ನು ಕಿತ್ತೆಸೆದು ಕೊಕ್ಕಡಗಿಸುವ ಸಿಂಧೂರ ರಾಜ ಚಾಪ ವಿದ್ಯೆ ಪ್ರವೀಣ ಎನ್ನ ಪ್ರಾಣಮಿತ್ರ ಕರ್ಣ. ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಯಾಗಿ ಸ್ವಲ್ಪವೂ ಅಜಾಗೃತನಾಗದಂತೆ ತನ್ನ ಅಪ್ರತಿಮ ಶಕ್ತಿಯಿಂದಲೇ ಸೂಕ್ತ ಸಮಯದಲ್ಲಿ ಸೂಕ್ತ ಸಲಹೆಯನ್ನು ನೀಡುವ ಎನ್ನ ಮಾವ ಸಗುನೆ ಇನ್ನು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಈ ಸೈನ್ಯ ಇರುವುದು ಸಿಕ್ಕಿದ ಪಾಂಡವರು ಮರಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ
ದೇಹದ ಚಿಂತೆಯನ್ನು ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಜ್ಞೆಯನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಪ್ರಭುಗಳಿಗೆ ಜೀವಾಗಲಿ ಪುರುಷೋತ್ತಮರು ಬಿಡ್ತಿರುವನು. ಏನು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ರಾಜಾದಿರಾಜ ಪುರುಷರ ಶ್ರೇಷ್ಠನಾದ ನಾನಿರುವಾಗ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗಳ ಸಾರವಾಗಿ ಈ ದಾಸಿ ಮನೆಗೆ ಹೋದಂತೆ ಪೂಜ್ಯರಾದ ಭೀಷ್ಮ ಗುರು ದ್ರೋಣಾದಿಗಳಿರುತ್ತವೆ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಅಂತೂ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತಾಡುತ್ತಿರೋದು? ದಾಸಿ ಪುತ್ರ ವೀರ ಚಿಕ್ಕಪ್ಪ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ಕಾರಣವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳ್ತಿರಬೇಕೆ? ಸಾಕು ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರು ಹೋಗಿದ್ದರು. ರೋಗಿಗೆ ಅಪತ್ಯ ಹೊಂದಿಸುವಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ದೂತನಾಗಿ ಕಳಿಸಿರುವಂತೆ ನೋಡಿದ್ರ ಅವರ ಅಟ್ಟಹಾಸವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಏನು ದಾದ, ಯುದ್ಧಕ್ಕೆ ನಾನು ಸದಾ ಸಿದ್ಧ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಲ್ಲ. ಈ ವಿದುರನು ನಿನಗೆ ಸಹಾಯಕ್ಕಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸತಕ್ಕವಿರಲು ಯಾರಿದ್ದರೂ ಸುಯೋಧನ. ಕರ್ಣ, ನೀನು ಸಹ ಈ ವಿದುರನ ಕೊಟ್ಟು ಬೆದರಿಕೆಗೆ ಬೆತ್ತಬಹುದೇ? ಈ ವಿದುರನು ಎಂದು ತಾನು ಬಿಲ್ಲ ನೀಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ? ಕೇಳಿರುವೆಯಾ? ಇಂತಹ ಲಕ್ಷೋಪಲಕ್ಷ ಬಿಲ್ಲಿಗಳು ನನ್ನ ಶಸ್ತ್ರಾಗಾರದಲ್ಲಿರುವ ಬಿಡುವುದರ ಚಿಂತೆಯನ್ನು ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಎದ್ದಿನಿಂದ ಯಾರಾದರೂ ನಮಸ್ಕರಿಸಿದ್ದೇ ಆದರೆ ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದಿತ್ತು. ಎಚ್ಚರ. ಸಹೋದರ ದುಶ್ಯಾಸನ, ಪಾಂಡವರ ರಣಜ್ಞೆಯನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾದರು ಕನ್ನಡಿಲ್ಲವೇ? ಎಲ್ಲಿ ಸೈನ್ಯಾಧಿಕಾರ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದನಲ್ಲ, ಸಿದ್ಧವಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನ ಬರುವ ವೇಳೆಗೆ ನಾನು ಅದನ್ನೇ ನೋಡಿಕೊಳ್ಳುವೆನು.
ಈ ದುರಾಂಕಾರಿಯಾದ ದುರ್ಯೋಧನನು ಮಾತ್ರ ನನ್ನತ್ತ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಉರುಳಿ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗೂ ನನ್ನ ಯೋಗ ಮಾಯಿ. ಕೌರವೇಶ್ವರ, ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದ ತಳದಲ್ಲಿ ಏನು ಮೇಲೇನು? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಎಲ್ಲವನ್ನು ಪರೀಕ್ಷಿಸಿದನಷ್ಟೇ. ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದರೆಂದು ಹೆಮ್ಮೆಗೊಳ್ಳಬೇಡ. ಆಗ ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಆಹ್ವಾನವಿಲ್ಲದೆ ಆಗಮಿಸಿದ ಮಾಧವ, ಈ ಪೀಠವನ್ನು ಅಲಂಕರಿಸು. ಇದ್ದೇ ಇದೆ. ಸದಾಕಾಲ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಕಂತಿರುವ ಮಾಧವ, ಹಾಗೆ ಸ್ವಲ್ಪ ಮಟ್ಟಿಗೆ ನನ್ನರಮನೆಯ ರಾಜ ನರ್ತಕಿಯರ ನರ್ತನ ನೋಡಿ ಸಂತೋಷ ಪಡು. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ. ಏನಪ್ಪಣೆ ಅರಮನೆಯ ರಾಜ ನರ್ತಕಿಯರು ಮಾಡಿ ಹಾಗೆ ಬರ್ತಾ ಇದ್ದಾರೆ ಮಹಾಪ್ರಭು. ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ಕುರುಭೂಪ ಪರಮಾತ್ಮ ವಿಭುದಯಕರ ರೂಪ ಮನೋಹರ ಜಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ವಿಪದಿ ಚತುರ ಸೋದರ ಮಾವನ ವಿಪದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ
ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ 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 ಕೊಳಲನಾದದಿ ಜಗವನೆ ಮರುಳುಗೊಳಿಪ ಗೊಳಿಪ ಜಗವ ಮರಳುಗೊಳಿಪಾಂ ಕೃಷ್ಣ ಶ್ರೀಹರಿ ಎಲ್ಲಿ ಮತ್ತೊಮ್ಮೆ ಹೇಳಿ. ತಜ್ಜಂ ತಗಜಂ ತಗಿಡಜಂ ತರಿಗಿಣಗೊ 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 ತಜ್ಜಂ ತಗಜಂ ತಗಿಡಜಂ ತರಿಗಿಣಗೊ ತರಿಗಿಣಗೊ ತರಿಗಿಣಗುತ್ತ ತಾಂ ಕುತಕ ಜಣುದೀಂ ಕುತಕ ಜಣುದಂ ಕುತಕ ಜಣುದ ದಿತ್ತ ತಾಂ ಕುತಕ ಜಣುದೀಂ ಕುತಕ ಜಣುದಂ ಕುತಕ ಜಣುದ ದಿತ್ತ ತವರಂ ದಿಗಡಂ ತವರಂ ದಿಗಡಂ ತವರಂ ದಿಗಡಂ ದಿಗಡಂ ತಾ ತವರಂ ದಿಗಡಂ ತವರಂ ದಿಗಡಂ ದಿಗಡಂ ತವರಂ ದಿಗಡಂ ತವರಂ ದಿತ್ತ ತತ್ತ ದಿಗಡೈ ತತ್ತ ದಿಗಡದ ತತ್ತ ದಿಗಡದ ಕತಕ ತಗಿಡತ ಕಾದಿಂ ಕುತಕ ಕತಕ ತಗಿಡಕ ಕತಕಡ ತಾಂ ಕುತಕ ತಗಿಡತ ತಾಂ ಕುತಕ ತಗಿಡತ ಕಾತಂ ಕುತಕ ತಗಿಡತ ಕಾತೈ ಕತಕ ತಗಿಡತ ತಾಂ 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 ಕುತಕ ತಗಿಡತ ಕಾತಂ ಕುತಕ ತಗಿಡತ ಕಾತೈ ಕತಕ ತಗಿಡತ ಗಿಡತಂ ತಂ ತಂ ತಗದಿಮಿತಕ ಜಣುತಕ ದಿಮಿತಕ ಜಣುತಕ ದಿಮಿತಕ ಜಣುತಾಂ ತಾಂ ತಾಂ ತಗದಿಮಿತಕ ಜಣುತಕ ದಿಮಿತಕ ಜಣುತಕ ದಿಮಿತಕ ಜಣುದಿಮಿತಾಂ ತಗಡಂ 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 ತರಿಗಿಣಗೊ ತರಿಗಿಣಗೊ ತಜ್ಜಂ ತಗಜಂ ತಗಿಡಜಂ ತರಿಗಿಣಗೊ 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 ತಜ್ಜಂ ತಗಜಂ ತಗಿಡಜಂ ತರಿಗಿಣಗೊ 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 ತ ತರಿಗಿಣಗೊ 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 ತ ತರಿಗಿಣಗೊ 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 ತ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಕದಧಾರಿ
ಬಂದಾಯಿತು. ಬಂದ ಸಮಾಚಾರವನ್ನು ತಿಳಿಸುವಂತ ನಾವು. ದುರ್ಯೋಧನ, ನೀನು ನನ್ನ ಮಾತನ್ನು ಕೇಳುವುದಾದರೆ ಈ ನಿನ್ನ ಗುರು ಹಿರಿಯರ ಸಮ್ಮುಖದಲ್ಲಿ ನಿನಗೊಂದು ಹಿತೋಕ್ತಿಯನ್ನು ಹೇಳಲು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಬಹುದಲ್ಲ? ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಿರಲಿಲ್ಲ ದುರ್ಯೋಧನ. ಕೃಷ್ಣ, ದುರ್ಯೋಧನ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಈ ರೀತಿ ಯಾಚನೆಯಿಂದಲ್ಲ. ಮುರಾರಿ, ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು? ಮುರಾರಿ, ಈ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುಬುದ್ಧರೇ, ಕೌರವರ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವ ಕಾರಣ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಈ ವಿಚಾರದಲ್ಲಿ ತಾವುಗಳು ಯಾವ ಪಕ್ಷಪಾತವೂ ಇಲ್ಲದೆ ತೀರ್ಪು ನೀಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯರ ಅಸ್ತಿತ್ವದಲ್ಲಿಲ್ಲ. ಕೇಳಿ, ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತು ಬಯಸುವುದು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ತೀರ್ಮಾನವಾಗಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು, ಧರ್ಮಶೀಲರೂ ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದರಲ್ಲ. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನಂದರು ಸಿದ್ಧರಿದ್ದಾರೆ. ಕಪಟ ದ್ಯೂತ, ಲಾಕ್ಷಾಗೃಹದಾನ, ವಿಷಭೋಜನ, ಅದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ, ಇಂತಹ ಅನೇಕ ಪಾಪ ಕಾರ್ಯಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ತಾವುಗಳು ಇಂಥ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅವರೊಡನೆ ಶಾಂತಿ ಸಂಧಿಗೆ ಸಮ್ಮತಿಸಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸಹ ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಇದೇ ನನ್ನ ಅಭಿಮತ. ವೃದ್ಧರಾದ ತಮಗೆ ಈ ರಾಜ್ಯದ ಚಿಂತೆ ತಾವು ಸುಮ್ಮನೆ ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ, ವಿದುರ ಮಹಾಶಯರು ನನಗೆ ಬುದ್ಧಿ ಹೇಳುವುದರಲ್ಲಿ ನೀವೊಬ್ಬರು. ನಡೆಯಲೇ ನಿಮ್ಮ ಅರಣ್ಯರೋಧನ. ದುರ್ಯೋಧನ, ನನ್ನದು ಅರಣ್ಯ ರೋಧನವೇ ಸರಿ. ನಿನ್ನಂಥವರಿಗೆ ಬುದ್ಧಿ ಹೇಳಬಾರದು, ಸದುಪದೇಶವನ್ನು ಹೇಳಬಾರದೆಂದು ದೊಡ್ಡವರು ಹೇಳುತ್ತಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ದುರ್ಯೋಧನ, ಸುಖ ಸಂಪತ್ತು ಎಂದಿಗೂ ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ಆ ಪಾಂಡವರಿಗೆ ನಿನ್ನ ಇಚ್ಚೆಷ್ಟಾದರೂ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುವು.
ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವೆ. ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಹೊರಬರುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನ ಕೇಳು. ಇದು ಶುದ್ಧ ಕ್ಷತ್ರಿಯ ರಕ್ತವೇ ವಿನಃ ಸ್ವಾಭಿಮಾನದ ನೀನಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಪರಮೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ಏನಂದ್ರೆ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ ಹೇಳುವುದು ಕೇಳಿ ಕೃಷ್ಣ. ಈ ಕೆಚ್ಚದ ಕೌರವನನ್ನು ಕೊಚ್ಚಬೇಕೆಂದ್ರಲ್ಲವೇ ಆ ನಿನ್ನ ತುಚ್ಛ ಭೀಮ. ಅದು ದುರಾಗ್ರಹ. ಲೋಕೈಕ ವೀರ, ಈ ನನ್ನ ಪ್ರಾಣ ಮಿತ್ರನನ್ನು ವಧಿಸಬೇಕೆಂದ್ರಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕ ಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದವರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದು ಅದು ದುಸ್ಸಾಹಸ. ನಾವೇ ಸಮರ್ಥರು, ಜಯಿಸಿರಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಅದು ದುರಾಶಯ. ಲೋಕಾಯ್ಕ ವೀರ, ಈ ದುರ್ಯೋಧನ ದುಶ್ಯಾಸನನ್ನು ಕುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ಮಾರ್ಗವನ್ನು ಹಿಡಿಯುವಂತನಾಗು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಕುರು ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಗೆ